ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಏನಪ್ಪ ವಿಷಯ ಅಂತಂತಂದರೆ ನೋಡಿರ್ತೀರ ತಮ್ಮನೇಲೆಲ್ಲ ನನಗೆ ಬೇಜಾರಾಯಿತು ಗುರು ಇವ್ರ ಬಗ್ಗೆ ವೀಡಿಯೋ ಮಾಡ್ಬೇಕಂತಂದರೆ ಕೇನ್ ವಿಲಿಯಮ್ಸನ್ ಅವ್ರ ಬಗ್ಗೆ ನಮ್ಮ IPLಲ್ಲೂ ಅನ್ಸೋಲ್ಡ್ ಆಗ್ತಾರೆ, ಇವಾಗ PSLಲ್ಲೂ ಅನ್ಸೋಲ್ಡ್ ಆಗ್ತಾರೆ. ಈ PSLಲ್ಲಿ ಏನು ದೊಡ್ಡದಾಗಿ ಏನು ಟೂರ್ನಮೆಂಟ್ ಏನಿಲ್ಲ ಗುರು. ಕರ್ಕೋಬೋದಾಗಿತ್ತು ಕೇನ್ ವಿಲಿಯಮ್ಸನ್ ಅವ್ರನ್ನ. ಪಾಪ ಅವ್ರನ್ನ ಅನ್ಸೋಲ್ಡ್ ಆಗಿದ್ದಾರೆ, ಅಲ್ಲೂ ಅನ್ಸೋಲ್ಡು ಇಲ್ಲೂ ಅನ್ಸೋಲ್ಡು. ಅವರು ಅವ್ರ ಕಂಟ್ರಿಗೆ ಟೆಸ್ಟು ODI ಮೇಲೆ ರಿಟೈರ್ ಆಗಿರ್ತಾರೆ. ಏನಕ್ಕಪ್ಪ ಅಂದರೆ ನಾನು T20 ಜಗ್ಗ ಆಡಬೇಕಂತ. ಆದರೆ ಇಲ್ಲಿ ನೋಡಿದರೆ ಒಂದು ಚಾನ್ಸೂ ಸಿಗ್ತಿಲ್ಲ ಪಾಪ ಕೇನ್ ವಿಲಿಯಮ್ಸನ್ನಿಗೆ. ಏನಕ್ಕಂತಲೇ ಗೊತ್ತಿಲ್ಲ ಗುರು. ಇವ್ರ ಬಗ್ಗೆ ವೀಡಿಯೋ ಮಾಡೋಕಂದ್ರೆ ನನಗೆ ಬೇಜಾರಾಗುತ್ತೆ. ಪಾಪ ಗುರು, ಅಷ್ಟು ಚೆನ್ನಾಗೇ ಪರ್ಫಾರ್ಮೆನ್ಸ್ ಇತ್ತು. ಅವರಷ್ಟು ಹ್ಯೂಮನ್ ಬೀಯಿಂಗ್ ಯಾರಿಗೂ ಇಲ್ಲ ಗುರು ಈ ಕ್ರಿಕೆಟ್ ವರ್ಲ್ಡಿಗೆ. ಕ್ರಿಕೆಟ್ಗೆ ಬ್ಯಾಡ್ ಅಂತ ಹೇಳ್ಬೇಕು ಗುರು. ಈ ನ್ಯೂಸ್ ಕೇಳಿದ ಮೇಲೆ ಕ್ರಿಕೆಟ್ ಅನ್ನೋದೇ ಒಂದು ಮೋಸ ಅಂತ ಅನಿಸ್ಬಿಡುತ್ತೆ. ಪಾಪ ಇಂಥ ಒಳ್ಳೆ ಪ್ಲೇಯರ್ಗಳೆಲ್ಲ ಅನ್ಸೋಲ್ಡ್ ಆಗಿಬಿಟ್ರೆ ಒಂದು ರೀತಿ ಬೇಜಾರಾಗುತ್ತೆ. ನೆಕ್ಸ್ಟ್ ಬರೋ ಸೀಸನ್ ಆದರೂ ನಮ್ಮ IPLಲ್ಲೇ ಯಾರಾದರೂ ಒಂದು ಟೀಮ್ ಚಾಯ್ಸ್ ಮಾಡಲಿ ಅಂತ ಅಂದ್ಕೊತೀನಿ ಕೇನ್ ವಿಲಿಯಮ್ಸನ್ ಅವ್ರನ್ನ. ಹೀಗೆ ಮುಂದೆ ಪರ್ಫಾರ್ಮೆನ್ಸ್ ಕೊಡಲಿ, ಯಾವುದೇ ಕುಗ್ಗದೆ ಬಗ್ಗದೆ ಅಂತ. ಮತ್ತು ನೆಕ್ಸ್ಟ್ ಬರೋದಾದರೆ ನಮ್ಮ ಡೇವಿಡ್ ವಾರ್ನರ್ ಅವರು IPLಲ್ಲಿ ಅನ್ಸೋಲ್ಡ್ ಆಗಿರ್ತಾರೆ. ಈಗ PSLಲ್ಲಿ ತೊಗೊಂಡಿದ್ದಾರೆ ಗುರು. BBL ಅವ್ರು ತೊಗೊಂಡಿದ್ದಾರೆ. ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ಹಾರೈಸ್ತೀನಿ ಗುರು. IPLಗೆ ನೆಕ್ಸ್ಟ್ ಸೀಸನ್ IPLಲ್ಲೂ ತಗೊಳ್ಳಂಗೆ ಆಗಲಿ. ಅಲ್ಲಿ ಇವರು ಕೂಡ ಪರ್ಫಾರ್ಮೆನ್ಸ್ಗೆ ಇಲ್ಲಿ ಇವರು ಹುಚ್ಚ ಹೊಯ್ಕೊಳ್ಬೇಕು. ಯಾರು IPL ಅವರು ಫ್ರಾಂಚೈಸಿಗಳು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು. ಪಾಪ ಈ ಸೀಸನ್ ಚೆನ್ನಾಗೇ ಆಡಲಿ ಡೇವಿಡ್ ವಾರ್ನರ್ನವರು ಅಲ್ಲಿ PSLಲ್ಲಿ ಅಂತ ಹೇಳ್ತಾ. ಮತ್ತು ಇನ್ನೊಬ್ರು ಯಾರಪ್ಪ ಅಂದರೆ ಡ್ಯಾರೆನ್ ಮಿಚೆಲ್ ಅವರು. ಅವರೂ ಅನ್ಸೋಲ್ಡ್ ಆಗಿದ್ದರು IPLಲ್ಲಿ. ಅವರು ಚೆನ್ನಾಗಿ ಆಡ್ತಿದ್ರು ಗುರು, ಮಿಡಿಲ್ ಆರ್ಡರಲ್ಲಿ, ಆಲ್ರೌಂಡರಲ್ಲಿ. ಪಾಪ ಏನಕ್ಕೂ ಗೊತ್ತಿಲ್ಲ ಅವ್ರನ್ನ ಆ್ಯಕ್ಷನಿಗೆ ಕೊಡ್ತಾರೆ. ಆ್ಯಕ್ಷನಿಗೆ ಬಿಡಲೇಬೇಕಾಗಿತ್ತು ಮೆಗಾ ಆ್ಯಕ್ಷನ್ ಆಗಿದ್ದರಿಂದ. ಆದರೆ ಅಲ್ಲಿ ಅನ್ಸೋಲ್ಡ್ ಆಗ್ತಾರೆ. ಡ್ಯಾರೆನ್ ಮಿಚೆಲ್ ಅವರು ಬಂದುಬಿಟ್ಟು ಈಗ PSLಲ್ಲಿ ಸೋಲ್ಡ್ ಆಗಿದ್ದಾರೆ ಗುರು. ಅನ್ಸೋಲ್ಡ್ ಏನು ಆಗಿಲ್ಲ. ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ಹೇಳ್ತಾ. ಮತ್ತು ನೆಕ್ಸ್ಟ್ ಬರೋ ಸೀಸನ್ IPLಲ್ಲಿ ಸೋಲ್ಡ್ ಆಗಲಿ ನಮ್ಮಲ್ಲಿ ಯಾವುದೋ ಒಂದು ಟೀಮಿಗೆ ಅಂತ ಹೇಳ್ತಾ ಚೆನ್ನಾಗಿ ಆಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು ಡ್ಯಾನಿಯಲ್ ಮಿಚೆಲ್ ಅವರು. ಮತ್ತು ಕೇನ್ ವಿಲಿಯಮ್ಸನ್ ಅವ್ರ ಬಗ್ಗೆ ಬಂದರೆ ಅಂತಂದರೆ ಚಾಂಪಿಯನ್ಸ್ ಟ್ರೋಫಿಲಿದ್ದಾರೆ ಗುರು. ಅವ್ರಿಗೆ ಇದೇ ಆಪರ್ಚುನಿಟಿ ಅಂತ ಹೇಳ್ಬೇಕು ಕೇನ್ ವಿಲಿಯಮ್ಸನ್ನಿಗೆ. ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು. ಏನಪ್ಪ ಅಂತಂತಂದರೆ ಅವ್ರ ಟೀಮ್ನ ಗೆಲ್ಲಿಸ್ಕೊಂಡು ಅವರು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೊಡಬೇಕಲ್ಲಿ. ಚಾಂಪಿಯನ್ಸ್ ಟ್ರೋಫಿಲಿ ಕೊಟ್ಟರೆ ನೆಕ್ಸ್ಟ್ ಸೀಸನಲ್ಲಿ ಬೆಂಕಿಯಾಗಿ ಹೋಗ್ತಾರೆ ಗುರು. ಬೆಂಕಿ ದುಡ್ಡು ಸುರಿಯುತ್ತೆ ಅವ್ರ ಮೇಲೆ, ಕೇನ್ ವಿಲಿಯಮ್ಸನ್ ಮೇಲೆ. IPLನಲ್ಲಿ PSLನಲ್ಲಿ ಯಾವುದೇ ಆಗಲಿ. ಏನಕ್ಕೆ ಅಂತಂದರೆ ಈಗ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಚಾಂಪಿಯನ್ಸ್ ಟ್ರೋಫಿಲಿ. ಅವ್ರ ಪರ್ಫಾರ್ಮೆನ್ಸ್ ಅವ್ರು ತೋರಿಸ್ಕೋಬೇಕು. ಇಲ್ಲಪ್ಪ ಅಂದರೆ ಮತ್ತೆ ಬ್ಯಾಕೌಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇದೇ ರೀತಿ ನಿಮಗೆ ವೀಡಿಯೋ ಹೇಳ್ತಾನೆ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್.